ಒಂದು ಶೇರ್ನ ಬೆಲೆ ಯಾಕೆ ಸಡನ್ ಆಗಿ ಮೇಲ್ ಹೋಗುತ್ತೆ ಅಥವಾ ಯಾಕೆ ಡೌನ್ ಆಗುತ್ತೆ? ಕಂಪ್ನಿ ಅದೇ, ಪ್ರಾಡಕ್ಟ್ ಕೂಡ ಅದೇ, ಆದ್ರೆ ಪ್ರೈಸ್ ಮಾತ್ರ ಡೈಲಿ ಬದಲಾಗ್ತಾ ಇರುತ್ತೆ. ಯಾಕೆ ಹೀಗಾಗತ್ತೆ ಗೊತ್ತಾ? ಓಕೆ, ಲೆಟ್ ಮಿ ಡಿಕೋಡ್ ದ ರಿಯಲ್ ಗೇಮ್ ಬಿಹೈಂಡ್ ದ ಸ್ಟಾಕ್ ಪ್ರೈಸಸ್. ಇದು ಪಾರ್ಟ್ 3 ಆಫ್ ಅವರ್ ಸ್ಟಾಕ್ ಮಾರ್ಕೆಟ್ ಸೀರೀಸ್. ಸೊ ಫಾಲೋ ಮಾಡಿ, ಇನ್ನು ಡೀಪ್ ಕಾನ್ಸೆಪ್ಟ್ಸ್ ನಿಮಗೋಸ್ಕರ ಬರ್ತಾ ಇದೆ. ಇಮ್ಯಾಜಿನ್ ಒಂದು ಶಾಪ್ ನಲ್ಲಿ ಲಿಮಿಟೆಡ್ ಆಗಿ ಐಫೋನ್ಸ್ ಇದೆ ಅಂತ ಅನ್ಕೋಣ. ಜನರ ಡಿಮ್ಯಾಂಡ್ ಜಾಸ್ತಿ ಆಗಿದೆ ಅಂತ ಅನ್ಕೋಣ. ಎಲ್ಲರಿಗೂ ಐಫೋನ್ ಬೇಕೇ ಬೇಕು. ಶಾಪ್ ಓನರ್ ಏನ್ ಮಾಡ್ತಾರೆ, ಪ್ರೈಸ್ ನ ಜಾಸ್ತಿ ಮಾಡ್ಬಿಡ್ತಾರೆ. ಆದ್ರೆ ಡಿಮ್ಯಾಂಡ್ ಕಮ್ಮಿ ಆದ್ರೆ ಪ್ರೈಸ್ ಕೂಡ ಕಮ್ಮಿ ಆಗುತ್ತೆ. ಸೇಮ್ ಲಾಜಿಕ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಕೂಡ ಅಪ್ಲೈ ಆಗುತ್ತೆ. ಎವ್ರಿ ಶೇರ್ ಇಸ್ ಈಕ್ವಲ್ ಟು ಒನ್ ಪ್ರಾಡಕ್ಟ್ ಅಂತ ಅನ್ಕೊಂಡ್ರೆ ಇನ್ವೆಸ್ಟರ್ಸ್, ಬೈಯರ್ಸ್ ಡಿಮ್ಯಾಂಡ್ ಜಾಸ್ತಿ, ಸೆಲ್ಲರ್ಸ್ ಎಂಟ್ರಿ ಆದ್ರೆ ಅಥವಾ ಡಿಮ್ಯಾಂಡ್ ಕಮ್ಮಿ ಆದ್ರೆ ಇವನ್ ಪ್ರೈಸ್ ಕೂಡ ಕಮ್ಮಿ ಆಗುತ್ತೆ. ಇಫ್ ಮೋರ್ ಪೀಪಲ್ ವಾಂಟ್ ಟು ಬೈ, ಪ್ರೈಸ್ ಮೇಲೆ ಹೋಗುತ್ತೆ. ಇಫ್ ಮೋರ್ ಪೀಪಲ್ ವಾಂಟ್ ಟು ಸೆಲ್, ಪ್ರೈಸ್ ಕೆಳಗೆ ಬರುತ್ತೆ. ಸಿಂಪಲ್. ನಾವು ಇಲ್ಲಿ ಒಂದು ಟ್ವಿಸ್ಟ್ ಇದೆ. ಏನದು? ಇಟ್ಸ್ ನಾಟ್ ಜಸ್ಟ್ ದ ನಂಬರ್ಸ್, ಅಲ್ಲಿ ಎಮೋಷನ್ಸ್ ಕೂಡ ಮ್ಯಾಟರ್ ಆಗುತ್ತೆ. ನ್ಯೂಸ್ ಪಾಸಿಟಿವ್ ಆಗಿ ಬಂದ್ರೆ ಎಕ್ಸೈಟ್ಮೆಂಟ್ ಜಾಸ್ತಿ ಆಗುತ್ತೆ, ಎಲ್ಲರೂ ಬೈ ಮಾಡಕ್ ಹೋಗ್ತಾರೆ. ಫಿಯರ್ ಆಫ್ ಮಿಸ್ಸಿಂಗ್ ಔಟ್, ಫೋಮೋ ಅಂತ ಕರಿತೀವಿ. ನೆಗೆಟಿವ್ ನ್ಯೂಸ್ ಬಂದ್ರೆ ಪ್ಯಾನಿಕ್ ಆಗ್ತಾರೆ, ಎಲ್ಲರೂ ಸೆಲ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ ಬಿಕಾಸ್ ಆಫ್ ದ ಫಿಯರ್. ಸೊ ಮಾರ್ಕೆಟ್ ಅಂತಂದ್ರೆ ಅದು ಹ್ಯೂಮನ್ ಎಮೋಷನ್ಸ್ ಗೆ ಹಿಡಿದಿರುವಂತ ಒಂದು ಕನ್ನಡಿ ತರ. ಯಾವಾಗ ಗ್ರೀಡ್ ಡಾಮಿನೇಟ್ ಮಾಡುತ್ತಲ್ಲ, ಪ್ರೈಸ್ ಮೇಲೆ ಹೋಗುತ್ತೆ. ಯಾವಾಗ ಫಿಯರ್ ಡಾಮಿನೇಟ್ ಮಾಡುತ್ತಲ್ಲ, ಆಗ ಪ್ರೈಸ್ ಕ್ರಾಶ್ ಆಗುತ್ತೆ. ಫ್ಯಾಕ್ಟ್ ಏನ್ ಗೊತ್ತಾ? 80% ಆಫ್ ದ ಸ್ಟಾಕ್ ಮೂವ್ ಆಗೋದು ಶಾರ್ಟ್ ಟರ್ಮ್ ನಲ್ಲಿ ಎಮೋಷನ್ಸ್ ನಿಂದ, ನ್ಯೂಸ್ ಇಂದ. ಫಂಡಮೆಂಟಲ್ಸ್ ಲಾಂಗ್ ಟರ್ಮ್ ನಲ್ಲಿ ಡಿಸೈಡ್ ಮಾಡುತ್ತೆ. ಫಂಡಮೆಂಟಲಿ ಸ್ಟ್ರಾಂಗ್ ಇರೋ ಸ್ಟಾಕ್ಸ್ ಲಾಂಗ್ ಟರ್ಮ್ ಅಲ್ಲಿ ಒಳ್ಳೆ ಮೂವ್ ಕೊಡುತ್ತೆ ಅಂಡ್ ಅದು ಸಖತ್ತಾಗಿ ಪರ್ಫಾರ್ಮ್ ಮಾಡುತ್ತೆ. ಸೊ ನೆನಪಿರ್ಲಿ, ಸ್ಟಾಕ್ ಮಾರ್ಕೆಟ್ ಅಂದ್ರೆ ಜಸ್ಟ್ ನಂಬರ್ ಗೇಮ್ ಅಲ್ಲ, ಅದು ಜನಗಳ ಎಮೋಷನ್ಸ್ ಮೇಲೆ, ಫಿಯರ್ ಮೇಲೆ, ಗ್ರೀಡ್ ಮೇಲೆ ರನ್ ಆಗುವಂತಹ ಒಂದು ಶೋ. ಬಟ್ ಪೇಷನ್ಸ್ ಇದ್ದವ್ರು ಮಾತ್ರ ಈ ಗೇಮ್ ಅನ್ನ ಗೆಲ್ತಾರೆ. ಈ ಇನ್ಫಾರ್ಮೇಶನ್ ಯೂಸ್ಫುಲ್ ಅನಿಸ್ತಾ ಹಾಗಿದ್ರೆ ವಿಡಿಯೋನ ಸೇವ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ನೀವು ಫಿಯರ್ ಅಲ್ಲಿ ಸೆಲ್ ಮಾಡುವಂತವ್ರ ಅಥವಾ ಪೇಷನ್ಸ್ ಇಟ್ಕೊಂಡು ಲಾಂಗ್ ಟರ್ಮ್ ಗೆ ಹೋಲ್ಡ್ ಮಾಡೋರು? ಫಾಲೋ ಮಾಡಿ. ಪಾರ್ಟ್ 4 ನಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಮಾಹಿತಿ ನಿಮ್ಗೋಸ್ಕರ ನನ್ನ ಕಡೆಯಿಂದ ಬರ್ತಾ ಇದೆ.